ಆ್ಯಂಡ್ ಜೆಂಟಲ್ಮ್ಯಾನ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಮತ್ತೊಮ್ಮೆ ರಾಜ್ಯಸಭೆ ಅವಕಾಶ ಸಿಗಬಹುದೆಂಬ ನಿರೀಕ್ಷೆ ರಾಜಕೀಯ ವಲಯದಲ್ಲಿ ಇತ್ತು. ವಿಶೇಷವಾಗಿ ಬಿಜೆಪಿ-ಜೆಡಿಎಸ್ ಮೈತ್ರಿಯ ನಂತರ ದೇವೇಗೌಡರ ರಾಜಕೀಯ ಪ್ರಭಾವ ರಾಷ್ಟ್ರೀಯ ಮಟ್ಟದಲ್ಲೂ ಹೆಚ್ಚಾಗಿತ್ತು. ಆದರೆ ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರ ಹೆಸರು ಕಾಣಿಸದಿದ್ದಾಗ ಹಲವು ಪ್ರಶ್ನೆಗಳು ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ದೇವೇಗೌಡರನ್ನ ಬಳಸಿಕೊಂಡು ಸುಮ್ಮನಾಯ್ತಾ? ಟಿಕೆಟ್ ಕೊಡೋ ಟೈಮ್ನಲ್ಲಿ ಬಿಜೆಪಿ ಕೈ ಕೊಟ್ಟಿದ್ಯಾಕೆ? ಬಿಜೆಪಿಗೆ ದೇವೇಗೌಡರು ಬೇಡವಾದ್ರ? ಈ ಎಲ್ಲ ಪೊಲಿಟಿಕಲ್ ಅಪ್ಡೇಟ್ಸ್ ಬಿಜೆಪಿಗೆ ಬೇಡವಾದ ಗೌಡ್ರು ಕಾರಣ ನಿಗೂಢವೋ ತಾತ್ಸಾರವೋ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. 2023-2024 ಅವಧಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ರೂಪುಗೊಂಡಾಗ ದೇವೇಗೌಡರು ಅದರ ಪ್ರಮುಖ ಕೊಂಡಿಯಾಗಿದ್ರು. ಹಲವು ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕತ್ವ ದೇವೇಗೌಡರ ಬಗ್ಗೆ ಗೌರವ ಸೂಚಿಸಿತು. ಸಂಸತ್ ಮತ್ತು ರಾಷ್ಟ್ರೀಯ ರಾಜಕೀಯ ವಿಚಾರಗಳಲ್ಲಿ ಅವರ ಅಭಿಪ್ರಾಯಕ್ಕೂ ಮಹತ್ವ ನೀಡಲಾಗ್ತಿತ್ತು. ದೇವೇಗೌಡರ ಪ್ರಭಾವ ಬಳಸಿಕೊಂಡ್ರು, ಆದರೆ ರಾಜ್ಯಸಭೆ ಟಿಕೆಟ್ ನೀಡುವಾಗ ಅವರಿಗೆ ಯಾಕೆ ಆದ್ಯತೆ ಕೊಡಲಿಲ್ಲ ಎಂಬ ಚರ್ಚೆ ಆಗ್ತಾ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಸಿಎನ್ ಮಂಜುನಾಥ್ ಅವರ ಗೆಲುವು ಹಾಗೂ ವಿ ಸೋಮಣ್ಣ ತುಮಕೂರು ಕ್ಷೇತ್ರದ ಯಶಸ್ಸಿನಲ್ಲಿ ಜೆಡಿಎಸ್ ಮತ ಬ್ಯಾಂಕ್ ಮತ್ತು ದೇವೇಗೌಡ ಕುಟುಂಬದ ಪ್ರಭಾವ ನಿರ್ಣಾಯಕವಾಗಿತ್ತು ಎಂಬ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ವ್ಯಾಪಕವಾಗಿದೆ. ವಿಶೇಷವಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬೆಂಬಲಿಗರ ಮತಗಳು ಬಿಜೆಪಿ ಅಭ್ಯರ್ಥಿಗಳಿಗೆ ವರ್ಗಾವಣೆಯಾಗಿದ್ದು ಮೈತ್ರಿಯ ದೊಡ್ಡ ಲಾಭ ಅಂತ ಪರಿಗಣಿಸಲಾಗಿದೆ. ಕೆಲ ಜೆಡಿಎಸ್ ಕಾರ್ಯಕರ್ತರು ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಯಿತು, ಹಾಗಿದ್ರೆ ದೇವೇಗೌಡರಿಗೆ ರಾಜ್ಯಸಭೆ ಅವಕಾಶ ಕೊಡಬೇಕಾಗಿತ್ತು, ಯಾಕೆ ದೇವೇಗೌಡರಿಗೆ ಬಿಜೆಪಿ ಆದ್ಯತೆ ಕೊಡಲಿಲ್ಲ? ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ದೇವೇಗೌಡರ ಕುಟುಂಬದಿಂದ ಜೆಡಿಎಸ್ ಬೆಂಬಲಿಗರ ಮತಗಳು ಬಿಜೆಪಿಗೆ ಅಭ್ಯರ್ಥಿಗಳಿಗೆ ವರ್ಗಾವಣೆಯಾಗಿದ್ದು ಮೈತ್ರಿಯ ದೊಡ್ಡ ಲಾಭ ಅಂತ ಪರಿಗಣಿಸಲಾಗಿದೆ. ಹಾಗಿದ್ರೆ ದೇವೇಗೌಡರಿಗೆ ರಾಜ್ಯಸಭೆ ಅವಕಾಶ ಕೊಡಬೇಕಾಗಿತ್ತು, ಬೇಕಾದಾಗ ಬಳಸಿ ಬೇಡವಾದಾಗ ಬಿಟ್ರಾ ಎಂಬ ಹೇಳಿಕೆಗಳು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತನಾಡಬಲ್ಲ ಹಿರಿಯ ನಾಯಕ ದೇವೇಗೌಡರು. ರಾಜ್ಯದ ನೀರಾವರಿ, ರೈತರು, ಕೇಂದ್ರ ಅನುದಾನ ಸೇರಿದಂತೆ ಹಲವು ವಿಷಯಗಳಲ್ಲಿ ಅವರಿಗೆ ದೀರ್ಘ ಅನುಭವ ಇದೆ. ಹೀಗಿರುವಾಗ ರಾಜ್ಯದ ಪ್ರತಿನಿಧಿತ್ವಕ್ಕಾಗಿ ಅವರಿಗೆ ಅವಕಾಶ ಕೊಡಬಹುದಿತ್ತು. ದೇವೇಗೌಡರಿಗೆ ವಯಸ್ಸಾಗಿದೆ ಎಂಬ ಕಾರಣಕ್ಕೆ ಟಿಕೆಟ್ ಕೊಡಲಿಲ್ವಾ? ಇನ್ನೊಂದೆಡೆ ಬಿಜೆಪಿ ವಾದಿಸೋದು ನಿರ್ಮಲಾ ಸೀತಾರಾಮನ್ ರಾಷ್ಟ್ರ ಮಟ್ಟದ ನಾಯಕಿಯಾಗಿದ್ದು ಅವರಿಗೆ ಕೊಡುವ ಪಾತೃತ್ವವನ್ನು ದೇವೇಗೌಡರಿಗೆ ಕೊಡಬಹುದಿತ್ತು. ಹಿರಿಯ ನಾಯಕನಿಗೆ ಮತ್ತೊಮ್ಮೆ ರಾಜ್ಯಸಭೆ ಅವಕಾಶ ಸಿಗದಿರೋದು ಜೆಡಿಎಸ್ ಬೆಂಬಲಿಗರಲ್ಲಿ ಅಸಮಾಧಾನ ಮೂಡಿಸಿರೋದಂತೂ ನಿಜ. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿದೇಶ ಪ್ರವಾಸ ಕೈಗೊಂಡಿರೋದು ಕುತೂಹಲವನ್ನು ಮೂಡಿಸಿದೆ. ಇದು ಕೇವಲ ವೈಯಕ್ತಿಕ ಅಥವಾ ಅಧಿಕೃತ ಪ್ರವಾಸವಾ, ಅಥವಾ ರಾಜ್ಯದ ರಾಜಕೀಯ ಬೆಳವಣಿಗೆಗಳಿಂದ ದೂರ ಉಳಿಯುವ ಪ್ರಯತ್ನವಾ ಎಂಬ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿವೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಮೈತ್ರಿಯಲ್ಲಿ ಯಾವುದೇ ಬಿರುಕು ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದೆ ಇದು ಮೈತ್ರಿ ಮೇಲೆ ಪರಿಣಾಮ ಬೀಳುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಒಟ್ನಲ್ಲಿ ದೇವೇಗೌಡರಿಗೆ ರಾಜ್ಯಸಭೆಗೆ ಅವಕಾಶ ಸಿಗದಿರೋದು ಕೇವಲ ಒಂದು ಟಿಕೆಟ್ ವಿಚಾರವಾಗಿ ಉಳಿದಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯೊಳಗಿನ ರಾಜಕೀಯ ಅಂತರ, ಹಳೆ ಮೈಸೂರು ಭಾಗದ ಮತಗಳ ಪ್ರಭಾವ ಹಾಗೂ ದೇವೇಗೌಡರಂತಹ ಹಿರಿಯ ನಾಯಕನಿಗೆ ಸಲ್ಲಿಸಬೇಕಾದ ರಾಜಕೀಯ ಗೌರವದ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿದೆ. ರಾಜ್ಯಸಭೆ ಆಯ್ಕೆಯಲ್ಲಿ ಅವರಿಗೆ ಅವಕಾಶ ಸಿಗದಿರೋದು ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನಕ್ಕೂ ಕಾರಣವಾಗಿದೆ. ಗೌಡ್ರನ್ನ ಬೇಕಾದಾಗ ಬಳಸಿಕೊಂಡು ಅವಕಾಶದ ಸಂದರ್ಭದಲ್ಲಿ ಕಡೆಗಣಿಸಲಾಯಿತೆ ಎಂಬ ಪ್ರಶ್ನೆಗಳು ಇದೀಗ ಹುಟ್ಟುಕೊಂಡಿವೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.